ಎಲ್ರಿಗೂ ನಮಸ್ಕಾರ. ತುಂಬಾ ಸಂತೋಷ ಎಲ್ಲ ಮಾಧ್ಯಮ ಮಿತ್ರರಿಗೆ. ಟೆನ್ಷನ್ ಅಲ್ಲಿ ಇದ್ದೀನಿ, ಏನ್ ಕ್ವಶನ್ ಕೇಳ್ತೀರಾ ಅಂತ. ಅಲ್ಲಿದೆ ಬಾಂಬು, ಇಲ್ಲೆಲ್ಲ ಬಾಂಬ್ಗಳಿದಾವೆ. ಓಕೆ, ರೆಡಿಯಾಗಿ ಬಂದಿದ್ದೀವಿ. ಒಂದು ನಿಜ ಹೇಳ್ಬೇಕು ಅಂದ್ರೆ ಎಲ್ಲವೂ ಒಂದೊಂದು ಸಿನಿಮಾಗ ಒಂದೊಂದು ಕಾರಣ ಇರುತ್ತೆ ಮಾಡೋದಕ್ಕೆ. ಬಟ್ ಎಲ್ಲದಕ್ಕಿಂತ ಮುಖ್ಯ ಕಾರಣ ಅಂದ್ರೆ ಏನಂದ್ರೆ ಸಬ್ಜೆಕ್ಟ್, ಅದರಲ್ಲಿರುವಂಥ ಒಂದು ಮೆಸೇಜ್, ಅದರಲ್ಲಿರುವಂಥ ಒಂದು ಸ್ಕ್ರೀನ್ ಪ್ಲೇ, ಅದರಲ್ಲಿ ಸಿಗುವಂಥ ನಮ್ಗೆ ಸ್ಕೋಪು, ಈ ಥರ ಹಲವಾರು ಕಾರಣಗಳಿರುತ್ತೆ. ಬಟ್ ಈ ಒಂದು ಪಿಕ್ಚರ್ ನಾನು ಬೇರೆ ಯಾವುದೇ ಕಾರಣಕ್ಕೂ ಸಿನಿಮಾ ಮಾಡಿಲ್ಲ. ಈ ಸಿನಿಮಾ ಮಾಡಿರೋದೇ ಫ್ಯಾನ್ಸ್ಗೋಸ್ಕರ. ಅದು ನೀವು ನೋಡ್ರೆ ಗೊತ್ತಾಗುತ್ತೆ. ಫ್ಯಾನ್ಸು ಅಷ್ಟು ಎಂಜಾಯ್ ಮಾಡ್ತಾರೆ ಸಿನಿಮಾನ. ಯಾಕಂದ್ರೆ ನಾನು ನೋಡಿ ಮಾತಾಡ್ತೀನಿ. 2000 ಆ ಒಂದು ವೈಭವ ಇತ್ತಲ್ಲ, ಆ ಸಿನಿಮಾ, ಥಿಯೇಟ್ರು, ಸ್ಟಾರು, ಅದೆಲ್ಲ ವಾಪಸ್ ಬಂದಂಗೆ ಅನ್ಸುತ್ತೆ. ಹಂಗೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನ್ಸುತ್ತೆ. ಬಟ್ ಈಗಲೂ ಅದು ಇಲ್ಲಿ ಕನೆಕ್ಟ್ ಆಗುತ್ತೆ. ಅದಾದ್ರೂ ಕೂಡ ಈಗಲೂ ಕೂಡ ಕಾಂಟೆಂಪರರಿ ಇಲ್ಲ. ಯಾವರಮ್ಮ మీరు? మీ ತಾಲೂಕು ಸರ್ ಹೇಳಿ ಸರ್. ಏನಂತ? ಕರ್ನಾಟಕ ಕಿಂಗ್ ತಾಲೂಕಾ ಅಂತ. ಅಬ್ಬಾ, ನೀವೇ ಹೇಳ್ಬಿಟ್ರಲ್ಲ. ಸರ್ ಈಗ ನೀವು ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಜೊತೆಗೆ ಇಲ್ಲಿ ಸೂಪರ್ ಸ್ಟಾರ್ ನೀವು. ನಾನು ವಿಲನ್ ಆಗಿ ಮಾಡೇ ಇಲ್ಲಮ್ಮ. ನೀವು ಒಳ್ಳೆ ಯಾವ ಫಿಲಂ ವಿಲನ್ ಆಗಿ ಮಾಡಿದೀನಿ ನಾನು? ನೀವೇ ಅನ್ಕೊಂಡ್ಬಿಟ್ರ? ಸನ್ ಆಫ್ ಅದು ವಿಲನ್. ಅದು ಒಂದ್ ಸ್ವಲ್ಪ ನೆಗೆಟಿವ್ ಶೇಡ್ ಸರ್. ಅದು ಯಾವುದು? ಸನ್ ಆಫ್ ಸತ್ಯಮೂರ್ತಿ. ಅಂದ್ರೆ ಅಲ್ಲಿ ಹೀರೋ ನಾನು ಬಾಬಿ ಅಲ್ಲ, ಇವರೆಲ್ಲ ಅಲ್ಲೂ ಅವ್ರ ಫ್ರೆಂಡ್ ಅದರಲ್ಲಿ. ಸರ್ ನೀವು ಇಲ್ಲಿ ರಿಯಲ್ ಹೇಳ್ಕೊಂಡೆ ರಿಯಲ್ ಸ್ಟಾರ್ ಆದವರು, ಇಲ್ಲಿ ಎಲ್ಲ ರಿಯಲ್ ಸತ್ಯಗಳನ್ನ. ಸೊ ಇಲ್ಲಿ ರಿಯಲ್ ಸ್ಟಾರು ಸಿನಿಮಾದಲ್ಲೂ ಕೂಡ ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಅದು ನಿಮ್ಗೆ ಟಫ್ ಅನ್ನಿಸ್ತಾ, ಈಸಿ ಅನ್ನಿಸ್ತಾ? ಹೌದು, ರಿಯಲ್ ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದೀರಲ್ವಾ, ರಿಯಲ್ ಸ್ಟಾರ್. ರಿಯಲ್ ಸ್ಟಾರ್ ಆ ಮೀನಿಂಗ್ ಅಲ್ಲಿ. ಸೊ ಟಫ್ ಅನ್ನಿಸ್ತಾ, ಈಸಿ ಅನ್ನಿಸ್ತಾ, ಹೇಗೆ ಅಂತ? ಇಲ್ಲಮ್ಮ, ಅದ್ ಹೆಂಗೆ ಅಂದ್ರೆ ಇವ್ರ ತಲೆ ಒಳಗೋಗಿ ಮಾಡೋದಿದೆಯಲ್ಲ, ನನಗೇನೋ ಒಂದಿರುತ್ತೆ. ಬಟ್ ಈ ಡೈರೆಕ್ಟ್ರು ಒಂಥರ ಸಿಕ್ಕಾಪಟ್ಟೆ ಏನಾಡಿ ಹಿಂಗೇ ಬೇಕು ಅಂತ ಪರ್ಫೆಕ್ಷನ್ ಇಷ್ಟು. ನನಗೆ ಇಷ್ಟೇ ಬರಬೇಕು, ಎರಡಷ್ಟೇ ಬರಬೇಕು, ಇದೇ ಎಕ್ಸ್ಪ್ರೆಷನ್ ಬೇಕು ಅಂತ ಆತರ ಮಾಡಿದಾಗ ಸ್ವಲ್ಪ ನಮ್ಗೆ ಅವ್ರಿಗೆ, ಸರ್ ನೋಡಿ ಸರ್ ಸ್ವಲ್ಪ ಹಿಂಗ್ ಮಾಡ್ಲಾ ಅಂತ. ಸರ್ ಇಲ್ಲ ಸರ್ ಇದು ಯಾಕೆ ಹಿಂಗೆ ಅಂದ್ರೆ ಇಡೀ ಸಿನಿಮಾ ಎಕ್ಸ್ಪ್ಲೈನ್ ಮಾಡೋರು. ಇಲ್ಲ ಓಕೆ ಬಿಡಿ ಅಂತ. ಸಿನಿಮಾ ನೋಡಿದಾಗ ಅನ್ನಿಸ್ತು, ಯಾಕೆ ಅಷ್ಟು ಸೆನ್ಸಿಟಿವ್ ಲೈನ್ ಅಷ್ಟು ಕಮರ್ಷಿಯಲ್ ಆಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಹಂಗೆ ಇರ್ಬೇಕು, ಅದಕ್ಕೆ ಹಂಗೆ ಮಾಡಿದ್ದಾರೆ ಅನ್ನಿಸ್ತು. ಇದು ಸ್ಟಾರ್ ಮೇಲೆ, ಇದು ಅದು ಡೈರೆಕ್ಟರ್ ಮೇಲೆ. ಅದು ಹೀರೋಯಿನ್ ಮೇಜರ್ ಆಗಿತ್ತಲ್ಲ, ಅದು ಬೇರೆ. ಇದರಲ್ಲಿ ಹೀರೋಯಿನ್ ಬೇರೆನೇ. ಅದರಲ್ಲಿ ಸಿನಿಮಾ ಹೀರೋಯಿನ್ ಡೈರೆಕ್ಟರ್ ಕತೆ. ಇದು ಪಕ್ಕ ಸ್ಟಾರು ಪ್ಲಸ್ ಫ್ಯಾನು ಪ್ಲಸ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಫ್ಯಾನ್ ಒಂದು ಕತೆ ಇದೆ ಆಕ್ಚುಲಿ. ಅದನ್ನ ನೋಡ್ಬೇಕು ನೀವು. ಆ ಫ್ಯಾಮಿಲಿ, ಆ ಒಂದು ವಿಲೇಜ್, ಅಲ್ಲಿ ನಡೆಯುವಂತ ಒಂದಿದು, ಆಮೇಲೆ ಆ ಹೀರೋಯಿನ್ ಫಾದರ್, ಆ ಫ್ಯಾಮಿಲಿ, ಅವರಿಬ್ಬರ ಮಧ್ಯೆ ಇರೋ ಕ್ಲಾಶಸ್, ಅದ್ರೊಳಗಿರೋಂಥ ಒಂದಿದು, ಆಮೇಲೆ ಆ ಹೀರೋ ಕ್ಯಾರೆಕ್ಟರೈಸೇಷನ್, ಅದು ತುಂಬಾ ಅದ್ಭುತವಾಗಿದೆ ನೋಡಿ. ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಆಗಲ್ಲ ತುಂಬಾ ಸಿನಿಮಾಗಳು ಮಾಡೋದಕ್ಕೆ, ಅದಕ್ಕೆ 5 ವರ್ಷ 6 ವರ್ಷ ಆದ್ಮೇಲೆ ಮಾಡ್ತೀನಿ. ಬಟ್ ಇದು ಅಪರೂಪ ಆಕ್ಚುಲಿ. ನನಗೆ ನಾನು ಏನ್ ಅನ್ಕೊಂತಿದ್ನೋ, ನಾನು ಏನ್ ಹೇಳ್ಬೇಕು ಅನ್ಕೋ ಅದನ್ನೇ ಅವ್ರು ಹೇಳ್ತಾ ಇದ್ರು ಬಂದು. ಸೊ ತುಂಬಾ ಕನೆಕ್ಟ್ ಆಯ್ತು ಆಕ್ಚುಲಿ, ಅದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ.